ಮುಂಜಾನೆ ಎದ್ದು ಕಟಿಂಗ್ ಮಾಡ್ಸ್ಕೊಳಕ್ ಹೋದವನಿಗೆ ಅನ್ನ ಈ ರೀತಿ ಅನಾಹುತ ಕಟಿಂಗ್ ಮಾಡ್ತಂತ ನಾ ಅನ್ಕೊಂಡಿದ್ದಿಲ್ಲ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಬರ್ರಿ. ನಾ ಮುಂಜಾನೆ ಬೇಕ್ ತಗೊಂಡು ಕಟಿಂಗ್ ತಂದು ತಿಕೊಡಕ್ ಹೋಗತ್ತೆ ನೋಡ್ರಪ್ಪ. ಕಟಿಂಗ್ ಅಂಗಡಿ ಅಂತ ಹೋಗಿ ಅನ್ನ ಬರ್ತಾನೆ ವೇಟ್ ಮಾಡ್ಕೊಂಡು ಕೂತ್ ಬಿಟ್ಟಿ ನೋಡ್ರಪ್ಪ. ಅನ್ನನು ಬಂದ, ಅನ್ನ ಬರೋಣ ಕಟಿಂಗ್ ಅಂಗಡಿನೂ ತೆಗದ. ಕಟಿಂಗ್ ಅಂಗಡಿ ತೆಗದ್ಮೇಲೆ ಪಾಳೆ ಯಾರ್ದಿದ್ದಿಲ್ಲ, ಅದ್ರ ಸಂಬಂಧ ಒಂದು ಕಟಿಂಗ್ ಒಂದು ಮಾಡಿಬಿಟ್ಟು ನೋಡ್ರಪ್ಪ. ಕಟಿಂಗ್ ಒಂದು ಮಾಡ್ಸ್ಕೊಂಡ್ ಆದ್ಮೇಲೆ ವಾಪಸ್ ಬೈಕ್ ಒಂದು ತಗೊಂಡು ನಾ ಮನಿ ಕಡೆ ಹೋಗಕತ್ತಿ ನೋಡ್ರಪ್ಪ. ಮನಿ ಕಡೆ ಹೋದ್ಮೇಲೆ ಜಳಕ ಒಂದು ಮಾಡ್ಕೊಂಡು ಊಟ ಒಂದು ಮಾಡ್ಕೊಂಡು ವಾಪಸ್ ಸ್ವಯಂ ಮನಿ ಕಡೆ ಹೋಗಕತ್ತಿ ನೋಡ್ರಪ್ಪ. ಸ್ವಯಂ ಮನಿ ಅಂತ ಹೋದ್ಮೇಲೆ ಶರ್ದಾಗ ಬೈಕ್ ಒಂದು ಹಚ್ಕೊಂಡು ಬಿಟ್ಟೆ ನೋಡ್ರಪ್ಪ. ಬೈಕ್ ಒಂದು ಹಚ್ಕೊಂಡು ಆದ್ಮೇಲೆ ವಾಪಸ್ ಟ್ರಾಕ್ಟರ್ ಅಂತ ಹೋಗಿ ಟ್ರಾಕ್ಟರ್ ಒಂದು ಚಾಲೂ ಮಾಡ್ಕೊಂಡು ಬೆಳೆಗೆ ಹೋಗಕತ್ತೆ ನೋಡ್ರಪ್ಪ. ಟ್ರಾಕ್ಟರ್ ಉಲ್ಟಾ ದಿಂಡು ಒಂದು ಜೋಡಿಸ್ಕೊಂಡು ಆದ್ಮೇಲೆ ಟ್ರಾಕ್ಟರ್ ತಗೊಂಡು ಬೆಳೆಯಾಗ ಹೋಗಿ ಕಸ ತೆಗೆದಿದ್ದನ್ನ ಎಲ್ಲ ವಾಪಸ್ ಟ್ರಾಕ್ಟರ್ಲಿ ರಿವರ್ಸ್ ಒಂದು ಹೊಡ್ಕೊಂಡು ಹೊರಗೆ ತೆಗೆತಿದ್ವಿ ನೋಡ್ರಪ್ಪ. ಕಸಗಳೆಲ್ಲ ಸ್ವಯಂಗಳು ಬೆಳೆಯಾಗ ಕಸ ಬಾಳಿತ್ರಿ, ಅದ್ರ ಸಂಬಂಧ ಕಸ ತೆಗಿಸಿ ನಡಬಾರ್ಕ ಹೋಗಿಸ್ಬಿಟ್ಟಿದ್ರಿ. ಅದ್ರ ಸಂಬಂಧ ಟ್ರಾಕ್ಟರ್ ಉಲ್ಟಾ ದಿಂಡು ಒಂದು ಜೋಡಿಸ್ಕೊಂಡು ಕಸ ತೆಗೆದು ನಡಬಾರ್ಕ ಹೋಗಿದ್ ಕಸನ ಹೊರಗೆ ಇದು ಒಗ್ಯಾಕತ್ತಿದ್ವಿ ನೋಡ್ರಪ್ಪ. ಎಲ್ಲ ಲೈನ್ ಅಂತಂದು ಒತ್ತಿದ ಕಸನ ನಾವು ವಾಪಸ್ ಒಂದ್ ಕಡೆ ಒಟ್ಟಾಕತ್ತಿದ್ವಿ ನೋಡ್ರಪ್ಪ. ಟ್ರಾಕ್ಟರ್ಲಿ 3 ಎಕರೆ ನಡಬಾರ್ಕಿನ ಬೆಳೆಯನ ಕಸನ ಟ್ರಾಕ್ಟರ್ಲಿ ಹೊರಗೆ ಒತ್ತಿಸ್ಬಿಟ್ಟೆ ನೋಡ್ರಪ್ಪ. ಹೊರಗೆ ಒತ್ತಿಸಿದ ಕಸನ ಮತ್ ವಾಪಸ್ ಒಂದ್ ಕಡೆ ಮಾಡಿ ಟ್ರಾಕ್ಟರ್ ತಗೊಂಡು ವಾಪಸ್ ಮನೆ ಅಂತ ಬಂದು ಟ್ರಾಕ್ಟರ್ ಜೋಡಿಸಿ ದಿಂಡಿಂದು ಗುರ ಎಲ್ಲ ಬಿಚ್ಚಿ ಇಟ್ಟಾಕತ್ತಿದ್ವಿ ನೋಡ್ರಪ್ಪ. ನಾ ಮತ್ತ ಸ್ವಯಂ ಕೂಡಿ ದಿಂಡಿನ ತಾಳೆಲ್ಲ ಬಿಚ್ಚ ಆದ್ಮೇಲೆ ವಾಪಸ್ ಹರಗುದೊಂದು ಜೋಡ್ಸ್ಕೊಂಡ್ ಬಿಟ್ಟೆ ನೋಡ್ರಪ್ಪ. ಜೋಡ್ಸ್ಕೊಂಡ್ ಆದ್ಮೇಲೆ ವಾಪಸ್ ದಿಂಡು ಒಂದು ಬಿಚ್ಚಿ ಸೀದಾ ಜೋಡ್ಸ್ಕೊಳಕತ್ತೇವೆ ನೋಡ್ರಪ್ಪ. ನಾ ಮತ್ತ ಸ್ವಯಂ ಕೂಡಿ ಟ್ರಾಕ್ಟರ್ ಹರಗು ದಿಂಡು ಒಂದು ಜೋಡ್ಸ್ಕೊಂಡ್ ಆದ್ಮೇಲೆ ಟ್ರಾಕ್ಟರ್ ಚಾಲು ಮಾಡ್ಕೊಂಡು ಟ್ರಾಕ್ಟರ್ ತಗೊಂಡು ನಾವು ಹೋಗಕತ್ತೀವಿ ನೋಡ್ರಪ್ಪ. ನಮ್ಮ ಹೊಲದ ಕಡೆ ಬಂದಾದ್ಮೇಲೆ ಟ್ರಾಕ್ಟರ್ ಅಲ್ಲೇ ಹರ್ಗಾಕ್ ಒಂದು ಚಾಲು ಮಾಡ್ಕೊಂಡ್ ಬಿಟ್ಟಿ ನೋಡ್ರಪ್ಪ. ಈಗ ಹರ್ಗಾಕತ್ತಿದ ಹೊಲದಾಗ ಇದ ಟ್ರಾಕ್ಟರ್ ಗುರ ಒಂದು ಹೊಡ್ಕೊಂಡ್ ಬಿಟ್ಟಿದ್ದೆ ನೋಡ್ರಪ್ಪ. ಗುರ ಒಂದು ಹೊಡ್ಕೊಂಡ್ ಆದ್ಮೇಲೆ ಮತ್ತೆ ವಾಪಸ್ ಇದ ಟ್ರಾಕ್ಟರ್ ತಂದು ಹರ್ಗಾಕ್ ಒಂದು ಚಾಲು ಮಾಡ್ಕೊಂಡ್ ಬಿಟ್ಟೆ ನೋಡ್ರಪ್ಪ. ರ್ಯಾಂಕಿನ ಅಂತ ಹಾಕಿದ್ದ ಹೊಲನ ಟ್ರಾಕ್ಟರ್ ಹರಿಗೆ ಬಿಟ್ಟು ನೋಡ್ರಪ್ಪ. ಅಲ್ಲಿ ಹರಿಗೆ ಆದ್ಮೇಲೆ ವಾಪಸ್ ಕುರುಪಿ ಬೇಕಾಗಿತ್ತು, ಅದ್ರ ಸಂಬಂಧ ಮನಿಗೆ ಹೋಗಿ ಕುರುಪಿ ತಗೊಂಡು ಮತ್ತೆ ವಾಪಸ್ ಬೆಳೆ ಅಂತ ಹಾಕಿದ್ದು ಹೊಲನ ಹರಗುದಿತ್ತು. ಬೆಳೆ ಅಂತ ಹಾಕಿದ್ದು ಹೊಲನ ಹರಗುದಾಯ್ತು. ಹರಗದಾದ್ಮೇಲೆ ವಾಪಸ್ ಮನಿ ಕಡೆ ಹೋಗುವಾಗ ಅಲ್ಲಿ ಬಾಳಿ ಗಿಡದಾಗ ಬಾಳಿಕಾಯಿ ಹಣ್ಣಾಗಿ ಅದ್ರ ಸಂಬಂಧ ಬಾಳಿಗೊನೆ ಒಂದು ಕಡ್ಕೊಂಡು ವಾಪಸ್ ಮನಿ ಕಡೆ ಹೋಗಕತ್ತೆ ನೋಡ್ರಪ್ಪ. ಮನಿಗೆ ಹೋಗಿ ಮನ್ಯಾಗ ಬಾಳಿಗೊನೆ ಒಂದಿಟ್ಟು ವಾಪಸ್ ಟ್ರಾಕ್ಟರ್ ತಗೊಂಡು ನಾವು ಹೋಗಕತ್ತೆ ನೋಡ್ರಪ್ಪ. ಸ್ವಯಂಗಳು ಹೊಲದಂತ್ಯಾಕ ಅಲ್ಲಿ ಅವ್ರ ದ್ರಾಕ್ಷಿ ಬೆಳೆಯಾಗ ಹರಗುದಿತ್ತು, ಅದ್ರ ಸಂಬಂಧ ಟ್ರಾಕ್ಟರ್ ತಗೊಂಡು ಅವ್ರ ಬೆಳೆಯಾಗ ಹರಗಾಕ ಚಾಲು ಮಾಡ್ಕೊಂಡ್ ಬಿಟ್ಟಿ ನೋಡ್ರಪ್ಪ. ನಾ ಟ್ರಾಕ್ಟರ್ ತಗೊಂಡು ದ್ರಾಕ್ಷಿ ಬೆಳೆಯಾಗ 10-20 ಲೈನ್ ಹರಿಗಿದ್ದೆ. ಅಷ್ಟ್ರಾಗ ಸ್ವಯಂನು ಬಂದ. ಸ್ವಯಂ ಬರನ ಅವನ ಕೈಯಾಗ ಟ್ರಾಕ್ಟರ್ ಕೊಟ್ಬಿಟ್ಟು ನೋಡ್ರಪ್ಪ ಹೊಡ್ಯಾಕ. ಸ್ವಯಂನು ಒಂದು 10-12 ಲೈನ್ ಹರಿಗಿ ಬಿಟ್ಟು ನೋಡ್ರಪ್ಪ. ಅವ್ನು ಹರಿಗೆ ಆದ್ಮೇಲೆ ವಾಪಸ್ ನನ್ನ ಕೈಯಾಗ ಟ್ರಾಕ್ಟರ್ ಕೊಟ್ಟ. ನಾನು ಒಂದು ಉಳಿದಿದ್ದ ಹೊಲ ಎಲ್ಲ ಹರಿಗಿ ಬಿಟ್ಟು ನೋಡ್ರಪ್ಪ. ಟ್ರಾಕ್ಟರ್ಲಿ 3 ಎಕರೆ ದ್ರಾಕ್ಷಿ ಎಲ್ಲ ಹರಗುದಾಯ್ತು. ಹರಗುದಾದ್ಮೇಲೆ ವಾಪಸ್ ಸ್ವಯಂನು ಬಂದ. ಸ್ವಯಂ ಬರನ ಅವನ ಕೈಯಾಗ ಟ್ರಾಕ್ಟರ್ ಕೊಟ್ಟು ನಾವು ವಾಪಸ್ ಬೈಕ್ ತಗೊಂಡು ಹೋಗಕತ್ತೆ ನೋಡ್ರಪ್ಪ ಮನಿ ಕಡೆ. ನಾ ಮುಂದಿನ ಮಿನಿ ಬ್ಲಾಗ್ದಾಗ ಸಿಗೋಣ.